Dear students, a hearty welcome to all of you. In today's session, we will be discussing about tourism policy, meaning and definitions. Tourism policy is an important tool for the development of tourism in a particular geographical area. Without tourism policy, there will not be any vision or mission for the tourism development. So, tourism policy provides vision and mission to the development of tourism in a particular geographical area. It may be a state or maybe a region, like a group of states, I can say South India, North India, Northeastern India, like this, or maybe a whole country, okay, like India. So tourism policy provides number of guidelines, directives for the development of tourism in a particular geographical area. ಅಂದರೆ ಪ್ರವಾಸೋದ್ಯಮ ನೀತಿಯ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊತಾ ಇದ್ದೇವೆ. ಪ್ರವಾಸೋದ್ಯಮ ನೀತಿ ಅಂದ್ರೆ ಏನು, ಅರ್ಥ ಏನು, ಅದರ ವ್ಯಾಖ್ಯಾನಗಳು ಏನು ಅನ್ನೋದನ್ನ ನಾವು ವಿಸ್ತೃತವಾಗಿ ಸೆಷನ್ ಅಲ್ಲಿ ಈ ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ. ಪ್ರವಾಸೋದ್ಯಮ ನೀತಿ ಒಂದು ನಿಗದಿತ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಹೇಗೆ ಆಗಬೇಕು ಅನ್ನೋದಕ್ಕೆ ಒಂದು ಗುರಿಯನ್ನ ನೀಡತ್ತೆ ಅಂತ ಹೇಳ್ಬೋದು. ಹಲವಾರು ಡೈರೆಕ್ಟಿವ್ಸ್ ಅಂದ್ರೆ ನಿರ್ದೇಶಕ ತತ್ವಗಳನ್ನ, ಒಂದು ಮಾರ್ಗದರ್ಶಿ ಸೂತ್ರಗಳನ್ನ, ಗೈಡ್ಲೈನ್ಸ್ಗಳನ್ನ ನೀಡತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ಈ ಒಂದು ಸೆಷನ್ನ ಕಲಿಕಾ ಉದ್ದೇಶಗಳೇನು? ಓಕೆ, ಸೊ ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಟೂರಿಸಂ ಪಾಲಿಸಿ ಅಂಡ್ ಟೈಪ್ಸ್ ಆಫ್ ಟೂರಿಸಂ ಪಾಲಿಸಿ. ಓಕೆ, ಸೊ ಈ ಒಂದು ಅವಧಿಯಲ್ಲಿ ನಾವು ಪ್ರವಾಸೋದ್ಯಮ ನೀತಿ ಅಂದ್ರೆ ಏನು, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ, ಅದರ ಜೊತೆಗೆ ಪ್ರವಾಸೋದ್ಯಮ ನೀತಿಯ ವಿಧಗಳನ್ನು ಕೂಡ ತಿಳ್ಕೊತಾ ಹೋಗ್ತೀವಿ. ಪ್ರೀ ರಿಕ್ವೆಸೈಟ್. ಓಕೆ, ಸೊ ನಿಮಗೆ ಬೇಕಾಗಿರುವಂತಹ ಅರ್ಹತೆಗಳು, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂತದ್ದು ಟ್ರಾವೆಲ್ ಅಂಡ್ ಟೂರಿಸಂ ಇಂಡಸ್ಟ್ರಿ ಬಗೆಗಿನ ಜ್ಞಾನ. ಈಗಾಗಲೇ ಹಲವಾರು ಹಿಂದಿನ ತರಗತಿಗಳಲ್ಲಿ, ಹಿಂದಿನ ಅಧ್ಯಾಯಗಳಲ್ಲಿ ನಾವು ಪ್ರವಾಸ ಮತ್ತು ಪ್ರಯಾಣ ವಲಯದ ಬಗ್ಗೆ, ಉದ್ಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಎರಡನೇ ಅತಿ ಮುಖ್ಯವಾದದ್ದು ಪಾಲಿಸಿ ಮತ್ತೆ ಪ್ಲಾನಿಂಗ್ ಬಗ್ಗೆ. ಓಕೆ, ಸೊ ಇನ್ ಜನರಲ್ ಸೆನ್ಸ್, ಓಕೆ, ಸೊ ನಾಟ್ ರಿಲೇಟೆಡ್ ಟು ಟೂರಿಸಂ ಇಂಡಸ್ಟ್ರಿ. ಇನ್ ಜನರಲ್ ಸೆನ್ಸ್, ವಾಟ್ ಈಸ್ ಪಾಲಿಸಿ ಅಂಡ್ ಪ್ಲಾನಿಂಗ್? ಯು ಮಸ್ಟ್ ಹ್ಯಾವ್ ಸ್ಟಡಿಡ್, you must have gathered the information, knowledge in number of previous sessions or previous classes. So we'll be continuing with that. ಜನರಲ್ ಪಾಲಿಸಿ ಮತ್ತೆ ಪ್ಲಾನಿಂಗಿಗೆ ಅದನ್ನು ನಾವು ಟೂರಿಸಂ ಅಂದರೆ ಪ್ರವಾಸೋದ್ಯಮ ವಲಯಕ್ಕೆ ಅನ್ವಯಿಸಿದಾಗ ಅದನ್ನು ನಾವು ಟೂರಿಸಂ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಹಲವಾರು ವಲಯಗಳಿದೆ. ಓಕೆ, ಸೊ ಈಗ ಇಂಡಸ್ಟ್ರಿಯಲ್ ಪಾಲಿಸಿ ಇರುತ್ತೆ, ಇಂಡಸ್ಟ್ರಿಯಲ್ ಪ್ಲಾನಿಂಗ್ ಅಂತ ಇರುತ್ತೆ. ಅಗ್ರಿಕಲ್ಚರಲ್ ಪಾಲಿಸೀಸ್ ಇರುತ್ತೆ, ಅಗ್ರಿಕಲ್ಚರಲ್ ಪ್ಲಾನಿಂಗ್ ಇರುತ್ತೆ. ಸೊ ಹಾಗೆ ಪ್ರವಾಸೋದ್ಯಮ ವಲಯದಲ್ಲಿ ಪ್ರವಾಸೋದ್ಯಮ ನೀತಿ ಮತ್ತು ಪ್ರವಾಸೋದ್ಯಮ ಯೋಜನೆ ಅಂತ ಹೇಳ್ತೀವಿ. ಟೂರಿಸಂ ಪ್ಲಾನಿಂಗ್, ಟೂರಿಸಂ ಪಾಲಿಸಿ ಮತ್ತೆ ಟೂರಿಸಂ ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಂದು ನಿಮಗೆ ಅತಿ ಅಗತ್ಯವಾಗಿ ಬೇಕಾಗಿರುವ ನಾಲೆಡ್ಜ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ನಾನು ಈಗಾಗಲೇ ಹಲವಾರು ವಾಕ್ಯಗಳನ್ನು ಹೇಳಿದ್ದೇನೆ. ಅದರಿಂದ ನಿಮಗೆ ಒಂದು ಅರ್ಥ ಆಗಿರ್ಬೋದು, ಪಾಲಿಸಿ ಮತ್ತೆ ಪ್ಲಾನಿಂಗಿಗೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ. ಓಕೆ, ಸೊ ಪಾಲಿಸಿ ಈಸ್ ಅ ಬಿಗಿನಿಂಗ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್, ವೇರ್ ಪ್ಲಾನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಅಂದ್ರೆ ಪಾಲಿಸಿ ಒಂದು ಕ್ಷೇತ್ರದಲ್ಲಿ, ಅದು ಕೃಷಿ ಕ್ಷೇತ್ರ ಆಗಿರಲಿ, ಕೈಗಾರಿಕೆ ಆಗಿರಲಿ, ಪ್ರವಾಸೋದ್ಯಮ ಆಗಿರಲಿ, ಅಥವಾ ಇತರೆ ವಲಯಗಳಾಗಿರಲಿ, ನಾವೇನಂತೀವಿ ಶೈಕ್ಷಣಿಕ ವಲಯ ಅಂತ ಹೇಳ್ತೀವಿ, ಯಾವುದೇ ವಲಯದಲ್ಲಿ ಅಭಿವೃದ್ಧಿ ಹೇಗೆ ಆಗಬೇಕು, ಅಭಿವೃದ್ಧಿ ಯಾವ ರೀತಿಯ ಅಭಿವೃದ್ಧಿಗಳಾಗಬೇಕು, ಯಾವೆಲ್ಲ ಸಾಧನೆಗಳನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂಥದ್ದು ಪಾಲಿಸಿ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಪ್ಲಾನಿಂಗ್ ಅಥವಾ ಯೋಜನೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪಾಲಿಸಿ ಮತ್ತೆ ಪ್ಲಾನಿಂಗಿಗೆ ಒಂದಕ್ಕೊಂದು ಪೂರಕವಾದಂಥ ಸಂಬಂಧ ಇದೆ, ಒಂದಕ್ಕೊಂದು ಅವಲಂಬಿತವಾಗಿದೆ ಅಂತ ಹೇಳ್ಬೋದು. ಸೊ ಟೂರಿಸಂ ಪಾಲಿಸಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ದ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಟೂರಿಸಂ ಪಾಲಿಸಿ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ವಿತ್ ದೀಸ್ ನಂಬರ್ ಆಫ್ ಡೆಫಿನೇಷನ್ಸ್ ಹಿಯರ್. Tourism policy is a set of guidelines, directives, rules and regulations tells about what should be achieved for the development of tourism in a specific geographical area over a period of time. ತುಂಬಾ ಅರ್ಥಗರ್ಭಿತವಾದಂಥ, ನಿಮಗೆ ಸಂಪೂರ್ಣವಾಗಿ ಟೂರಿಸಂ ಪಾಲಿಸಿಯ ಬಗ್ಗೆ ಅರ್ಥವನ್ನ, ವ್ಯಾಖ್ಯಾನವನ್ನು ತಿಳಿಸ್ತಕ್ಕಂಥ ಒಂದು ವ್ಯಾಖ್ಯಾನ ಅಂತ ಹೇಳ್ಬೋದು. ಪ್ರವಾಸೋದ್ಯಮ ನೀತಿ ಅಂತ ಅಂದ್ರೆ ಗೈಡ್ಲೈನ್ಸ್. ಓಕೆ, ಸೊ ಮಾರ್ಗದರ್ಶಿ ಸೂತ್ರಗಳು ಅಥವಾ ಮಾರ್ಗದರ್ಶಿ ತತ್ವಗಳು, ಡೈರೆಕ್ಟಿವ್ಸ್. ಓಕೆ, ಸೊ ನಿರ್ದೇಶಕ ತತ್ವಗಳು ಅಂದ್ರೆ ಒಂದು ನಿರ್ದೇಶನ ನೀಡ್ತಕ್ಕಂಥದ್ದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಸೊ ಹಲವಾರು ನಿಯಮ ಮತ್ತು ನಿಬಂಧನೆಗಳು. ಏನನ್ನ ತಿಳಿಸ್ತವೆ ಇದು ಅಂದ್ರೆ, ಟೆಲ್ಸ್ ಅಬೌಟ್ ವಾಟ್ ಶುಡ್ ಬಿ ಅಚೀವ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಟೂರಿಸಂ ಇನ್ ಅ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ, ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಅಂದ್ರೆ ನಾನು ಈಗಾಗಲೇ ತಿಳಿಸಿದ್ದೀನಿ, ಒಂದು ರಾಜ್ಯ
ಅಥವಾ ಒಂದು ರಾಜ್ಯಗಳ ಗುಂಪಾಗಿರ್ಬೋದು, ಒಂದು ಪ್ರಾಂತ್ಯ ಅಂತ ಹೇಳ್ತೀವಿ, ಅಥವಾ ಒಂದು ದೇಶ, ಕೆಲವೊಮ್ಮೆ ದೇಶಗಳ ಒಂದು ಗುಂಪು ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸೌತ್ ಈಸ್ಟ್ ಏಷ್ಯಾ ಅಂತ ಇದೆ, ಆಗ್ನೇಯ ಏಷ್ಯಾ, ಅದಕ್ಕೆ ಅನ್ವಯವಾಗುವ ರೀತಿ ಒಂದು ಪ್ರವಾಸೋದ್ಯಮ ನೀತಿ ಇರ್ಬೋದು. ಅಥವಾ ಸೌತ್ ಏಷ್ಯಾ ಅಂತ ಹೇಳ್ತೀವಿ, ಸಾರ್ಕ್ ದೇಶಗಳು ಅಂತ ಹೇಳ್ತೀವಿ. ಓಕೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ಸಾರ್ಕ್ ದೇಶಗಳೆಲ್ಲ ಸೇರಿ ಒಂದು ತಮ್ಮ ದೇಶಗಳಲ್ಲಿ, ತಮ್ಮ ವಲಯದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ನೀತಿಯನ್ನು ಮಾಡ್ಕೊಂಡಿರ್ಬೋದು. ಅದಕ್ಕೆ ಇಂಟರ್ನ್ಯಾಷನಲ್ ಟೂರಿಸಂ ಪಾಲಿಸಿ ಅಂತ ಹೇಳ್ತೀವಿ. ಅದನ್ನು ನಾವು ಮುಂದೆ ಟೈಪ್ಸ್ ಆಫ್ ಟೂರಿಸಂ ಪಾಲಿಸಿ ತಿಳ್ಕೊತಾ ಹೋಗ್ತೀವಿ. ಟೂರಿಸಂ ಪಾಲಿಸಿ provides a number of guidelines, directives, rules and regulations, tells about what should be achieved for the development of tourism in a specific geographical area over a period of time. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಏನನ್ನು ಸಾಧಿಸಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು ಪ್ರವಾಸೋದ್ಯಮ ನೀತಿ. ಅದಕ್ಕೆ ಹಲವಾರು ಮಾರ್ಗದರ್ಶಿ ಸೂತ್ರಗಳಿದೆ, ನಿರ್ದೇಶನಗಳಿದೆ. ಯಾರಿಗೆ ಅಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿಗಳಿಗೆ, ಅದು ಸರ್ಕಾರ ಆಗಿರ್ಬೋದು, ಸರ್ಕಾರದ ಹಲವಾರು ಸಂಸ್ಥೆಗಳಾಗಿರ್ಬೋದು. ಈಗ ಪ್ರವಾಸೋದ್ಯಮದಲ್ಲಾದರೆ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆಗಳು, ಪ್ರವಾಸೋದ್ಯಮ ಸಚಿವಾಲಯದ ಜೊತೆಗೆ ಹೊಂದಿಕೊಂಡಿರುವಂಥ ಹಲವಾರು ಇಲಾಖೆಗಳು. ಈಗ ಒಂದು ಪ್ರದೇಶದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗಬೇಕು ಅಂದರೆ ಹಲವಾರು ಇಲಾಖೆಗಳ ಸಹಯೋಗ, ಸಮ್ಮಿಲನ ಬೇಕಾಗತ್ತೆ. ಅಲ್ಲಿ ರಸ್ತೆಯ ಅಭಿವೃದ್ಧಿ ಆಗಿರ್ಬೋದು, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಶೌಚಾಲಯಗಳ ನಿರ್ಮಾಣ ಆಗಿರ್ಬೋದು, ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗಿರ್ಬೋದು. ಹಲವಾರು ಪ್ರವಾಸಿ ತಾಣಗಳು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರ್ಬೋದು, ಅಲ್ಲಿ ಅರಣ್ಯ ಇಲಾಖೆಯ ಸಹಯೋಗ. ಸೊ ಹೀಗೆ ಈ ಎಲ್ಲ ಇಲಾಖೆಗಳಿಗೆ ಒಂದಷ್ಟು ನಿರ್ದೇಶನಗಳನ್ನು, ನೀತಿಗಳನ್ನು ತಿಳಿಸುವಂಥದ್ದಕ್ಕೆ ನಾವು ಪ್ರವಾಸೋದ್ಯಮ ನೀತಿ ಅಂತ ಹೇಳ್ತೀವಿ. ಕೊನೆಯ ಭಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇದು ಕೂಡ ಬಹಳ ಇಂಪಾರ್ಟೆಂಟು. ಹಲವಾರು ಪ್ರವಾಸೋದ್ಯಮ ನೀತಿಗಳು ಅಥವಾ ಇತರೆ ನೀತಿಗಳು ಕೂಡ ಒಂದು ನಿರ್ದಿಷ್ಟ ಸಮಯವನ್ನು ಹೊಂದಿರುತ್ತೆ. ಅಂದರೆ 5 ವರ್ಷಗಳ ಅವಧಿಗೆ ನೀತಿಗಳಾಗಿರ್ಬೋದು, ಅಥವಾ 10 ವರ್ಷಗಳ ಅವಧಿಗೆ ನೀತಿಗಳಾಗಿರ್ಬೋದು. ಸೊ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಕೂಡ ಇರಬಾರ್ದು, ಅಥವಾ ತುಂಬ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೂಡ ಇರಬಾರ್ದು. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದ್ರೆ ಅಂದುಕೊಂಡಂಥ ಆಬ್ಜೆಕ್ಟಿವ್ಸನ್ನು, ಗೋಲ್ಸನ್ನು ಸಾಧನೆ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಹಲವಾರು ಸಂಪನ್ಮೂಲಗಳ ಅವಶ್ಯಕತೆ ಇರುತ್ತೆ. ಲಾಂಗ್ ಪೀರಿಯಡ್ ಆಫ್ ಟೈಮ್ ಆದರೂ ಕೂಡ ಡಿಲೇ ಆಗುವ, ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಡಿಲೇ ಆಗುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತುಂಬ ಒಳ್ಳೆಯ ಸಮಯ ಅಂದರೆ 5 years ಅಥವಾ 10 years ಪಾಲಿಸೀಸ್ ಅಂತ ಹೇಳ್ತೀವಿ. ಸೊ ಅಂದರೆ ಅದನ್ನು ಪ್ಲಾನಿಂಗನ್ನು ಮಾಡೋದಕ್ಕೆ. ಓಕೆ, ಸೊ ಒಂದು ಪಾಲಿಸಿಯನ್ನು ತಯಾರು ಮಾಡಿದ ನಂತರ ಎಷ್ಟು ವರ್ಷಗಳಲ್ಲಿ ಇದನ್ನು ಅನುಷ್ಠಾನಕ್ಕೆ ತರಬೇಕು, ಇದರ ಅವಧಿ ಎಷ್ಟು ಅಂತೇಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 5 ವರ್ಷಗಳ ಅಥವಾ 10 ವರ್ಷಗಳ ಏನು ಪ್ಲಾನಿಂಗನ್ನು ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಪಂಚವಾರ್ಷಿಕ ಯೋಜನೆಗಳು ಅಂತ ಭಾರತದಲ್ಲಿ ಇದೆ, ನಮಗೆ 5 years ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಹಲವಾರು ಅಂಶಗಳನ್ನು ಎಷ್ಟು ವರ್ಷಗಳ ಅವಧಿಯಲ್ಲಿ ಅದನ್ನು ಪೂರೈಸಬೇಕು, ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ತಿಳಿಸುವಂಥದ್ದು. ಸೊ ಟೂರಿಸಂ ಪಾಲಿಸಿ ಯೂಶುವಲ್ ಆಗಿ 5 years ಅಥವಾ 10 years ಪೀರಿಯಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಂಡಿಯನ್ ಟೂರಿಸಂ ಪಾಲಿಸಿ ಯಾವಾಗಲೂ ಕೂಡ 10 years ಇರುತ್ತೆ. ಕರ್ನಾಟಕದಲ್ಲಿ ಕೂಡ ಹಲವಾರು ಬಾರಿ ಟೂರಿಸಂ ಪಾಲಿಸಿ ಆಫ್ ಕರ್ನಾಟಕ, ಟೂರಿಸಂ ಡೆವಲಪ್ಮೆಂಟ್ ಪಾಲಿಸಿ ಆಫ್ ಕರ್ನಾಟಕ 5 years ಅಥವಾ 10 years ಪೀರಿಯಡಿನ ಪಾಲಿಸಿಗಳಿರುತ್ತೆ. ಸೊ ಎರಡನೇ ಡೆಫಿನೇಷನ್ನು, ಟೂರಿಸಂ ಪಾಲಿಸಿ ಪ್ರೊವೈಡ್ಸ್ ಫ್ರೇಮ್ ವರ್ಕ್ ಫಾರ್ ಟೂರಿಸಂ ಡೆವಲಪ್ಮೆಂಟ್ ಇನ್ ಅ ಜಿಯೋಗ್ರಫಿಕಲ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒಂದು ಚೌಕಟ್ಟನ್ನು, ಫ್ರೇಮ್ ವರ್ಕ್ ಅಂದರೆ ಒಂದು ಚೌಕಟ್ಟು ಅಂತ ಹೇಳ್ತೀವಿ. ಅಂದರೆ ಯಾವ ಚೌಕಟ್ಟಿನ ಒಳಗೆ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಕೆಲಸಗಳಾಗಬೇಕು, ಈ ಚೌಕಟ್ಟಿನ ಒಳಗೆ ಇಂತಹ ಕೆಲಸಗಳು ನಡಿಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದ ಚಿತ್ರಣವನ್ನು, ಓಕೆ, ಸರಿಯಾದ ಚಿತ್ರಣವನ್ನು ನೀಡ್ತಕ್ಕಂಥದ್ದು ಟೂರಿಸಂ ಪಾಲಿಸಿ ಅಂತ ಹೇಳ್ತೀವಿ. ಮೂರನೇ ಪಾಯಿಂಟನ್ನು ತಿಳಿಸಿದ ಮೇಲೆ ನಿಮ್ಗೆ ಇನ್ನೂ ಸರಿಯಾಗಿ ಇದರ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೂರಿಸಂ ಪಾಲಿಸಿ ಈಸ್ ಅ ರಿಟನ್ ಆರ್ ಪ್ರಿಂಟೆಡ್ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಥ್ರೂ ರಿಗರಸ್ ಸ್ಟಡಿ ಆರ್ ರಿಸರ್ಚ್ ಬೈ ಎಕ್ಸ್ಪರ್ಟ್ ಕಮಿಟಿ. There will be an expert committee appointed by particular ministry or department. Okay, if it is in Karnataka, maybe like Ministry of Tourism. In India, in Karnataka, Department of Tourism. ಸೊ ಈ ಒಂದು ಮಿನಿಸ್ಟ್ರಿ ಅಥವಾ ಏನು ಡಿಪಾರ್ಟ್ಮೆಂಟ್ಗಳು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು, ಸೊ ಈ ಎಕ್ಸ್ಪರ್ಟ್ ಕಮಿಟಿ ಕನ್ಸಿಸ್ಟಿಂಗ್ ಎಕ್ಸ್ಪರ್ಟ್ಸ್ ಫ್ರಮ್ ವೇರಿಯಸ್ ವಾಟ್ ಐ ಕ್ಯಾನ್ ಸೇ ಏರಿಯಾಸ್. ಓಕೆ, ಸೊ ದೇ ಆರ್ ಎಕ್ಸ್ಪರ್ಟ್ ಇನ್ ವೇರಿಯಸ್ ಏರಿಯಾಸ್. ಫಾರ್ ಎಕ್ಸಾಂಪಲ್, ಮೇ ಬಿ ಪ್ರವಾಸೋದ್ಯಮದಲ್ಲಿ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿಗಳಿರ್ಬೋದು ಆ ಕಮಿಟಿಯಲ್ಲಿ, ಅಂದರೆ ಸಮಿತಿಯಲ್ಲಿ. ಎನ್ವಿರಾನ್ಮೆಂಟಲಿಸ್ಟ್ಗಳಿರ್ಬೋದು, ಅಂದರೆ ಪರಿಸರವಾದಿಗಳಿರ್ಬೋದು. ದೇರ್ ವಿಲ್ ಬಿ ಸಿವಿಲ್ ಎಂಜಿನಿಯರ್ಸ್. ಓಕೆ, ಸರ್ಕಾರದ ಏನು ಅಧಿಕಾರಿಗಳಿರ್ಬೋದು. ಆಮೇಲೆ ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳಿರ್ಬೋದು. ಓಕೆ, ಸೊ ಯಾಕಂದರೆ ಎಲ್ಲ ಪ್ರವಾಸೋದ್ಯಮ ಕಾರ್ಯಗಳು ಒಂದು ಪ್ರವಾಸಿ ತಾಣದಲ್ಲಿ ಅದು ಕಾರ್ಯಗತ ಅಥವಾ ಅನುಷ್ಠಾನಗೊಂಡಾಗ ಬೆನಿಫಿಷಿಯರೀಸ್ ಮತ್ತು ಸಫರರ್ಸ್. ಓಕೆ, ಸೊ ಅಂದರೆ ಅದರಿಂದ ಲಾಭವನ್ನು ಪಡೆಯುವಂಥವ್ರು, ಫಲಾನುಭವಿಗಳು
ಅಥವಾ ಅಲ್ಲಿ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆದರೆ ಅದರಿಂದ ಏನು ಶೋಷಣೆಗೆ ಒಳಗಾಗೋರು ಸ್ಥಳೀಯ ಸಮುದಾಯ ಆಗಿರೋದ್ರಿಂದ ಸ್ಥಳೀಯ ಸಮುದಾಯಕ್ಕೂ ಕೂಡ ಅಲ್ಲಿ ಪ್ರಾತಿನಿಧಿತ್ವ ಸಿಕ್ಕಿರಬೇಕು. ಸೊ ಸ್ಥಳೀಯ ಸಮುದಾಯದಿಂದ ಆಯ್ಕೆಯಾದಂಥ ಒಂದಷ್ಟು ಪ್ರತಿನಿಧಿಗಳು ಕೂಡ ಈ ಕಮಿಟಿಯಲ್ಲಿ ಇರ್ತಾರೆ. ಸೊ ಹೀಗೆ ಹಲವಾರು ವಲಯಗಳಿಂದ ಬಂದಂಥ ಏನು ಆಯ್ಕೆಗೊಂಡಂತಹ ಒಂದು ಕಮಿಟಿ, ಒಂದು ಸಮಿತಿ ಹಲವಾರು ದಿನಗಳ ಕಾಲ ಅಧ್ಯಯನವನ್ನು, ಸಂಶೋಧನೆಯನ್ನು ನಡೆಸಿ ತಯಾರು ಮಾಡುವಂಥ ಒಂದು ದಾಖಲೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಪ್ರಿಂಟೆಡ್ ಫಾರ್ಮಲ್ಲಿ ಇರುತ್ತೆ. ಸೊ ಯಾವಾಗಲೂ ಕೂಡ ಒಂದು ಪುಸ್ತಕದ ರೀತಿ. ಓಕೆ, ಸೊ ಪ್ರವಾಸೋದ್ಯಮ ನೀತಿ, ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020ರಿಂದ 2030 ಅಂದರೆ ಒಂದು ಪ್ರಿಂಟೆಡ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ಹಲವಾರು ಅಂಶಗಳನ್ನು ಪಟ್ಟಿ ಮಾಡಲಾಗಿರುತ್ತೆ. ಈ 10 ವರ್ಷಗಳಲ್ಲಿ ಕರ್ನಾಟಕ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಆಗಬೇಕು ಅಂದರೆ, ವಿಶ್ವ ದರ್ಜೆಯ ಪ್ರವಾಸಿ ತಾಣ ಆಗಬೇಕು ಅಂದರೆ ಏನೆಲ್ಲ ವಲಯಗಳಲ್ಲಿ ಸಾಧನೆಯನ್ನು ಮಾಡಬೇಕು, ಏನೆಲ್ಲ ಕೆಲಸ ಕಾರ್ಯಗಳು ನಡೀಬೇಕು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು, ರಸ್ತೆಯ ನಿರ್ಮಾಣನೋ, ಪ್ರವಾಸಿ ತಾಣಗಳಲ್ಲಿ ಸುರಕ್ಷತೆನೋ, ಪ್ರವಾಸಿಗರು, ಅಂತಾರಾಷ್ಟ್ರೀಯ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡಬೇಕು ರಾಜ್ಯಕ್ಕೆ ಅಂದರೆ ಬೇಕಾಗಿರುವಂಥ ವಿಮಾನ ನಿಲ್ದಾಣಗಳ ನಿರ್ಮಾಣನೋ, ಅಥವಾ ರೈಲ್ವೆ ಏನು ಸಂಪರ್ಕವನ್ನು ಹೆಚ್ಚು ಮಾಡೋದು, ಅಥವಾ ಬಂದಂಥ ಪ್ರವಾಸಿಗರಿಗೆ ಬೇಕಾದಂಥ ಅಕಾಮಡೇಷನ್ ಅಂದರೆ ವಸತಿ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯ ಹೋಟೆಲ್ಗಳಿಲ್ಲದೆ ಇರ್ತಕ್ಕಂಥದ್ದು, ಅದು ಒಂದು ಕೊರತೆ ಆಗಿರ್ಬೋದು. ಸೊ ಹೋಟೆಲ್ಗಳ ನಿರ್ಮಾಣ, ಇರುವಂಥ ಹೋಟೆಲ್ಗಳಲ್ಲಿ ಉತ್ತಮ ದರ್ಜೆ, ವಿಶ್ವ ದರ್ಜೆಯ ಸೇವೆಯನ್ನು ಒದಗಿಸ್ತಕ್ಕಂಥದ್ದು, ಹೋಮ್ ಸ್ಟೇಗಳ ನಿರ್ಮಾಣ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಹೀಗೆ ಹಲವಾರು ಅಂಶಗಳನ್ನ ಈ ಒಂದು ಪ್ರವಾಸೋದ್ಯಮ ನೀತಿಯಲ್ಲಿ ತಿಳಿಸಿರ್ತಾರೆ. ಸೊ ಇದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಟೂರಿಸಂ ಪ್ಲಾನಿಂಗ್. ಸೊ ಪ್ರವಾಸೋದ್ಯಮ ಅಭಿವೃದ್ಧಿಯ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯ ಮೊದಲನೇ ಹಂತ ಒಂದು ಏನು ಅತ್ಯಂತ ಸಮಂಜಸವಾದಂಥ, ಅತ್ಯಂತ ಉಪಯುಕ್ತವಾದಂಥ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸುವುದು. ಆ ರೂಪಿಸಿದಂಥ ಪ್ರವಾಸೋದ್ಯಮ ನೀತಿಯನ್ನು ಆ ಅವಧಿಯಲ್ಲಿ 10 ವರ್ಷಗಳ ಅಥವಾ 5 ವರ್ಷಗಳ ಅವಧಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಟೂರಿಸಂ ಪ್ಲಾನಿಂಗ್. ಸೊ ಹೀಗಾಗಿ ಟೂರಿಸಂ ಪಾಲಿಸಿ ಆ್ಯಂಡ್ ಟೂರಿಸಂ ಪ್ಲಾನಿಂಗ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಟೂರಿಸಂ ಡೆವಲಪ್ಮೆಂಟ್ ಇನ್ ಅ ಸ್ಟೇಟ್ ಆರ್ ಇನ್ ಅ ಕಂಟ್ರಿ. ಟೂರಿಸಂ ಪಾಲಿಸಿ ಮೊದಲನೇ ಹಂತ ಆದರೆ ಟೂರಿಸಂ ಪ್ಲಾನಿಂಗ್ ನಂತರದ ಸತತವಾದ ಒಂದು ಕ್ರಿಯೆ ಅಂತ ಹೇಳ್ಬೋದು, ಒಂದು ಆ್ಯಕ್ಷನ್ ಅಂತ ಹೇಳ್ಬೋದು. ಟೂರಿಸಂ ಪಾಲಿಸಿ ಏನನ್ನ ಹೇಳುತ್ತೆ ಅಂದರೆ, ಟೂರಿಸಂ ಪಾಲಿಸಿ ಈಸ್ ಅನ್ ಆನ್ಸರ್ ಫಾರ್ ವಾಟ್ ಶುಡ್ ಬಿ ಅಚೀವ್ಡ್. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಏನನ್ನು ಸಾಧಿಸಬೇಕು, ಪ್ರವಾಸೋದ್ಯಮ ವಲಯದಲ್ಲಿ ಏನನ್ನು ಸಾಧಿಸಬೇಕು ಅಂತ ಹೇಳ್ತಕ್ಕಂಥದ್ದು ಟೂರಿಸಂ ಪಾಲಿಸಿ. ಅದನ್ನು ಹೇಗೆ ಸಾಧಿಸಬೇಕು, ಯಾವೆಲ್ಲ ಮಾರ್ಗಗಳಿದೆ ಅಂತ ಹೇಳ್ತಕ್ಕಂಥದ್ದು ಟೂರಿಸಂ ಪ್ಲಾನಿಂಗ್. ಸೊ ಟೂರಿಸಂ ಪ್ಲಾನಿಂಗನ್ನು ನಾವು ನೆಕ್ಸ್ಟ್ ಬರುವಂಥ ಹಲವಾರು ಅಧ್ಯಾಯಗಳಲ್ಲಿ ತಿಳ್ಕೊತೀವಿ. ಸೊ ವಾಟ್ ಶುಡ್ ಬಿ ಅಚೀವ್ಡ್ ಅದನ್ನು ನಾವು ಟೂರಿಸಂ ಪಾಲಿಸಿ ಅಂತೀವಿ. ಅಂದರೆ ಟೂರಿಸಂ ಪಾಲಿಸಿ ಸೆಟ್ಸ್ ಸರ್ಟೈನ್ ಗೋಲ್ಸ್. ಓಕೆ, ಸೊ ದಿಟ್ ಶುಡ್ ಬಿ ಅಚೀವ್ಡ್. ಸೊ ಆಫ್ಟರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಟೂರಿಸಂ ಪಾಲಿಸಿ ದ ಸ್ಟೇಟ್ ಆರ್ ದ ಕಂಟ್ರಿ ಶುಡ್ ಬಿ ಇನ್ ದಿಸ್ ಪೊಸಿಷನ್. ಅಂದರೆ ಈ ಎಲ್ಲ ಅಂಶಗಳನ್ನು ಕಾರ್ಯರೂಪಕ್ಕೆ, ಅನುಷ್ಠಾನಕ್ಕೆ ತಂದ ನಂತರ ಪ್ರವಾಸೋದ್ಯಮ ವಲಯ ಈ ರೀತಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಟೂರಿಸಂ ಪಾಲಿಸಿ ಆಗಿದೆ. ಸೊ ಟೂರಿಸಂ ಪಾಲಿಸಿ ಗಿವ್ಸ್ ಸರ್ಟೈನ್ ಗೈಡ್ಲೈನ್ಸ್, set of rules and regulations about the tourism development in a particular geographical region, particular area. ಸೊ ಲರ್ನಿಂಗ್ ಔಟ್ಕಮ್ ಏನಪ್ಪಾ ಇದರಿಂದ ಅಂದರೆ, ಈ ಒಂದು ಅಧ್ಯಾಯದಲ್ಲಿ ನಾವು ಟೂರಿಸಂ ಪಾಲಿಸಿ ಅಂದರೆ ಏನು ಅಂತೇಳಿ ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಟೂರಿಸಂ ಪಾಲಿಸಿ ಹೇಗೆಲ್ಲ ಕೆಲಸ ಮಾಡುತ್ತೆ, ಟೂರಿಸಂ ಪ್ಲಾನಿಂಗ್ ಮಾಡೋದಕ್ಕೆ ಹೇಗೆಲ್ಲ ಅದು ನೀತಿಗಳನ್ನು, ನಿರ್ದೇಶನಗಳನ್ನು ನೀಡುತ್ತೆ ಅಂತೇಳಿ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಅಧ್ಯಾಯದಲ್ಲಿ ನಾವು ಟೂರಿಸಂ ಪಾಲಿಸಿಯ ವಿಧಗಳನ್ನು, ಟೈಪ್ಸ್ ಆಫ್ ಟೂರಿಸಂ ಪಾಲಿಸಿಯನ್ನು ತಿಳ್ಕೊತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್.